ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಜಾತ್ಯತ ಜನತಾದಳದ ವಾರ್ಡ್ ನಂಬರ್ 71, 74, 77ರ ನೇತೃತ್ವವನ್ನು ನಮ್ಮ ಸಲೀಂ ಜಾಗೀರ್ದಾರ್ ವಹಿಸಿರುತ್ತಾರೆ. ಇವತ್ತಿನ ದಿವಸ ಎಲ್ಲ ಯುವಕರು ಸೇರಿ ನಮ್ಮ ವಾರ್ಡ್ ನಂಬರ್ 3 ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆ ಇದೆ ಅವು ಅಲಿಸಲಿಕ್ಕೆ ನಾವೆಲ್ಲ ಜಾತ್ಯತ ಜನತಾದಳದಿಂದ ನಾವೆಲ್ಲರೂ ಇವತ್ತಿನ ದಿವಸ ಬಂದು ಸಭೆಯನ್ನು ನಡೆಸಿ ಎಲ್ಲ ಯುವಕರಿಗೆ ಹುಮ್ಮಸ್ಸನ್ನು ತುಂಬಿ ಭರವಸೆಯನ್ನು ಕೊಟ್ಟು ನಾವು ಹೋಗ್ತಾ ಇದೀವಿ ಅಂತೇಳಿ ಇವತ್ತಿನ ದಿವಸ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ಇವತ್ತಿನ ದಿನ ಜಾತ್ಯತೀತ ಜನತಾದಳ ಪಕ್ಷದ 71ನೇ ವಾರ್ಡು, 73ನೇ ವಾರ್ಡು, 74ನೇ ವಾರ್ಡು ಎಲ್ಲ ಜನರು ಸೇರಿ ಜಾತ್ಯತೀತ ಜನತಾದಳ ಪರವಾಗಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಹಾಗೂ ಪಕ್ಷದ ಪದಾಧಿಕಾರಿಗಳ ನೋಂದಣಿ ಸಮಾವೇಶವನ್ನು ಇವತ್ತು ನಾವು ಭಾಗವಹಿಸಿದ್ದೀವಿ. ಇದೇ ರೀತಿಯಾಗಿ ಈಗ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದಂಥ ಆದರ್ಶ ಮೇರೆಗೆ ಒಂದು ಕೋರ್ ಕಮಿಟಿಯನ್ನು ಜಾರಿ ಮಾಡಿದ್ದಾರೆ. ಆ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ನಮ್ಮ ಗಂಗಾಧರ್ ಪೀರೂರ್ ಸಾಹೇಬರು ನಮ್ಮ ಕೂಡ ಇದ್ದಾರೆ. ಹಾಗೂ ನಮ್ಮ ಹಿರಿಯ ಮುಖಂಡರಾದಂಥ ಜನತಾದಳ ಪಕ್ಷದ ಒಬ್ಬರು ಹಿರಿಯರಾದಂಥ ಪಠಾಣ್ ಸಾಹೇಬರು ಇದ್ದಾರೆ, ಸಲೀಂ ಜಾಗೀರ್ದಾರ್ ಇದ್ದಾರೆ, ಇನ್ನೊಬ್ಬರು ಧರ್ಮದಾಸನವರು ಇದ್ದಾರೆ. ಅವರೇ ಇವರೇ ಇಲ್ಲ ಅಂದರೆ ಎಲ್ಲರ ಹೆಸರು ತಗೊಳ್ಳಿಕ್ಕೆ ಅಭಾವ ಕಮ್ಮಿ ಇರೋದ್ರಿಂದ ಇಳಿದೆ ಅಂತ ಹೇಳಿದ್ರೆ 60ನೇ ವಾರ್ಡ್ಲಿಂತ 82ನೇ ವಾರ್ಡ್ ಮಠ ನಮ್ಮ ಕೋರ್ ಕಮಿಟಿದವರು ಸದಸ್ಯರ ಮಾಡಿ ಕೆಲಸ ಆ ವಾರ್ಡಿನಲ್ಲಿ ಏನೇನು ಸಮಸ್ಯೆಗಳು ಇದಾವ ಅನ್ನೋದೊಂದು ಕುಂದುಕೊರತೆ ಸಭೆಯನ್ನು ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ವಾರ್ಡಿನಲ್ಲಿ ಸಮಸ್ಯೆಗಳನ್ನು ಭಾಳ ಇದಾವೆ. ಹೇಳ್ತಾ ಹೋದ್ರೆ ಅಂತ ಹೇಳಿದ್ರೆ ಬೆಳಕಾದ್ರೂ ಸಮಸ್ಯೆಗಳು ಸರಿಯ ಮುಗಿಯೋದಿಲ್ಲ. ಇವರು ಮೈಸೂರು ಬಿಟ್ರೆ ನಮ್ಮ ಹುಬ್ಬಳ್ಳಿ ಮಹಾನಗರ ಪಾಲಿಕೆನ ಸ್ವಚ್ಛತಾ ಅಂತೇಳಿ ಕೆಲಸ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ ಹೇಳ್ತಾರ. ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರ ತಮ್ಮ ಗಮನಕ್ಕಿರಲಿ, ಸ್ವಲ್ಪ ಏರಿಯಾದಲ್ಲಿ ತಾವು ಅಡ್ಡಾಡಿದ್ರೆ ಅಂತೇಳಿ ಸಮಸ್ಯೆಗಳನ್ನು ಏನಿದಾವ ಅನ್ನೋದು ತಮಗೆ ಗೊತ್ತಾಗ್ತೈತಿ. ತಾವು ಬರೀ VIP ಏರಿಯಾದಾಗ ಅಡ್ಡಾಡ್ತೀರಿ, ತಮಗೆ ಸಮಸ್ಯೆಗಳ ಗೊತ್ತಾಗೋದಿಲ್ಲ. ಇಂಥ ಒಂದು ಭಾಗದಲ್ಲಿ ಸ್ಲಮ್ ಏರಿಯಾದಲ್ಲಿ ತಾವು ಅಡ್ಡಾಡಿದ್ರೆ ಅಂತ ಇಲ್ಲಿ ಸಮಸ್ಯೆಗಳು ಏನಿದಾವೆ, ನೀರಿನ ಸಮಸ್ಯೆ ಆಗಲಿ, ಒಳಚರಂಡಿ ಸಮಸ್ಯೆ ಆಗಲಿ, ಮೂಲಭೂತ ಸೌಕರ್ಯದ ಯಾವುದು ಸರಿಯಾಗಿಲ್ಲ. ಬಡ ಜನರಿಗೆ ಯಾವುದು ಸರ್ಕಾರದಿಂದ ಬಡ ಜನರಿಗೆ ಯಾವುದು ಸ್ಕೀಮನ್ನು ಮುಟ್ತಾ ಇಲ್ಲ. ಹೀಗಾಗಿ ಈಗ ನಾವು ಸಮಸ್ಯೆಗಳನ್ನು ಎಲ್ಲ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಯಾವ ವಾರ್ಡಿ ಸಮಸ್ಯೆಗಳನ್ನು ಏನೇನಿದಾವೆ ಅನ್ನೋದು ನಾವು ಸ್ಪಂದನಿಸಿದಾಗ ನಮಗೆ ಈಗ ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಎಷ್ಟು ಸಮಸ್ಯೆ ಇದಾವೆ ಅಂತ ಹೇಳಿ ಕೆಲಸ. ಇದೇ ರೀತಿಯಾಗಿ ನಮ್ಮ ಪಠಾಣ್ ಸಾಹೇಬರು ವಿಷಯಗಳನ್ನು ಹೇಳಿದಾರ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಮಹಾನಗರ ಪಾಲಿಕೆ ಸದಸ್ಯರಾಗ್ಲಿ, ಹಾಗೂ ಇಲ್ಲಿ ಇರತಕ್ಕಂಥ ಶಾಸಕರಾಗ್ಲಿ ಎಲ್ಲರೂ ಗಮನ ಕೊಟ್ಟು ಇಲ್ಲಿ ಸಮಸ್ಯೆಗಳನ್ನು ಏನಿದಾವ ಅನ್ನೋದ ಸ್ವಲ್ಪ ಪರಿಗಣಿಸುವಾಗಿ ಸೀರಿಯಸ್ ಆಗಿ ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಹೇಳಿ ಕೆಲಸ ತಮ್ಗ ಕಳಕಳಿಯಾಗಿ ವಿನಂತಿ ಮಾಡ್ತೀನಿ. ಇದೇ ರೀತಿ ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ನಾನು ವಿನಂತಿ ಮಾಡ್ತೀನಿ. LNT ಅವರಾಗ್ಲಿ, KBದು ಸಮಸ್ಯೆಗಳಿದೆ ಇಲ್ಲಿ. ಈ ರೀತಿಯಾಗಿ ನಾನು ಎಲ್ಲ ಸಮಸ್ಯೆಗಳನ್ನು ತಾವು ಮಾಡ್ತೀರಂತ ವಿಶ್ವಾಸ ತಗೊಂಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಹೇಳಿ ಹುಬ್ಬಳ್ಳಿ ಜನ ಬೀದಿಗೆ ಇಳಿದ ಕೆಲಸ ಹೋರಾಟ ಮಾಡ್ಬೇಕಾಗ್ತೈತಿ. ಅಲ್ಲಿ ಮಠ ನಾವು ಬರುವಂತದ ತಾವು ನಮಗೆ ಅವಕಾಶ ಮಾಡಿ ಕೊಡಬೇಡ್ರಿ. ಏನು ಸಮಸ್ಯೆಗಳು ಇದಾವೋ ಇಲ್ಲಿ ಸಮಸ್ಯೆಯನ್ನು ತಾವು ಗಮನ ಕೊಟ್ಟ ಕೆಲಸ ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ಸುಮಾರು 100ಕ್ಕಿಂತ ಹೆಚ್ಚು ಜನ ವಿವಿಧ ಪಕ್ಷಗಳನ್ನು ತೊರೆದು JDS ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಬೇಕು, ನಾವು ನೋಡ್ಬೇಕು ಅನ್ನೋ ಆಶೆ ಎಲ್ಲ. ಮೊದಲಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಡಳಿತ ಆದಾಗ ಏನೇನು ಮಾಡಿದಾರ ಅನ್ನೋ ಜನರಿಗೆ ಎಲ್ಲರಿಗೂ ಗೊತ್ತೈತಿ. ಒಂದೇ ಯಾವ ಪಕ್ಷದ ಯಾವುದು ಭೇದ ಭಾವ ಇಲ್ಲದೆ ಎಲ್ಲ ಜನಸಾಮಾನ್ಯರಿಗೆ ಒಗ್ಗಟ್ಟಾಗಿ ಅವರು ಕರ್ನಾಟಕ ರಾಜ್ಯವನ್ನ 2 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದಾರೆ. ಎಲ್ಲ ಜನದಲ್ಲಿ ಇವತ್ತು ಮತ್ತೆ ಕುಮಾರಸ್ವಾಮಿ ಅವರ ಆಡಳಿತ ನಮಗೆ ಸರಿನಿಸಿ, ದೇವೇಗೌಡ ಅಪ್ಪಾಜಿಯವರ ಆಡಳಿತ ನಮಗೆ ಬಹಳ ನಾವು ಇನ್ನೂ ಮಠ ಅವ್ರಿಗೆ ನೆನೆಸ್ತೀವಿ. ಇನ್ನೂ ಅನಿವಾರ್ಯ ಕಾರಣಗಳಿಂದ ನಾವು ಪಕ್ಷವನ್ನು ಮುಂದೆ ಬರಲಿಲ್ಲ. ಈಗ ಕೆಲವು ಯುವಕರಿಂದ ಹಿಡಿದ ಹಿರಿಯ ಮುಖಂಡರು ಕೂಡ ಈ ಬಾರಿ JDS ಪಕ್ಷಕ್ಕೆ ಬೆಂಬಲಿಸ್ತೇವೆ. ಮುಂಬರುವ ದಿನದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ JDS ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಕೆಲಸ ಎಲ್ಲರದ್ದು ಆಶೆ ಇದೆ. ನಮ್ದು ಕೂಡ ಅದೇ ಆಶೆ ಇದೆ. ಇದೇ ರೀತಿಯಾಗಿ ನಾನು ಇವತ್ತು JDS ಪಕ್ಷದಿಂದ ನಾವು ಏನು ಕೋರ್ ಕಮಿಟಿ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುಂಬರುವ ದಿನದಲ್ಲಿ ನಮ್ಮ ನಾವು ಇಲ್ಲಿ ಕೆಲವು ಒಂದೊಂದು ವಾರ್ಡಿಗೆ ಒಬ್ಬರು ಮುಖಂಡರನ್ನು ಏನ್ ಮಾಡಿದ್ದೇವೆ ಅವ್ರನ್ನ ನೇಮಿಸಿದ್ದೀವಿ ಅಂತ. ಮತ್ತು ಅವ್ರನ್ನು ಈಗ ಪಕ್ಷಕ್ಕೇನು ಸೇರ್ಪಡೆ ಆಗ್ತಾ ಇದಾರೆ. ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನಾನು ಮಾತನ್ನು ವಿರಾಮ ಕೊಡ್ತೇನೆ ಅಂತೇಳಿ ನಮಸ್ಕಾರಗಳು.